ಇವತ್ತು ಕೊಟ್ಟಿಗೆ ಕೆಲಸ ಎಲ್ಲ ಲಘು ಮುಗಿದಿದೆ. ಎಲ್ಲ ಎಮ್ಮೆ ಎಲ್ಲ ಹೆಂಡಾಗಿದೆ. ಎಮ್ಮೆ ಆಕಳ ಎಲ್ಲ ದನ ಬಿಟ್ಕೊಂಡು ಹೋಗುವ. ಈಗ ನಮ್ ಗುಡಿಯಾಗ ಹೆಂಗಂದ್ರೆ ಕ್ಯಾರಮ್ ಬೋರ್ಡ್ ಆಡಕಂದ್ರೆ ಅಲ್ಲ ಇನ್ನೊಂದ್ 2 ಜನ ಅದಾರ ಬರ್ತಾರ. ಭಜನಿ ಅಂದ್ಬಿಟ್ಲೆ ಇವಂಗ ನಿದ್ದೆ ಬರ್ತಾವ ಲಗುನ. ನಮ್ ಎಮ್ಮಿ ರಾತ್ರಿ 8 ಗಂಟೆಗೆ ಬರಂತೈತೆ. ನಾಲ್ ಇಂಡಿ ಎಷ್ಟೊತ್ತಿಗೆ ಬರ್ಬೇಕು ಲೆಕ್ಕ ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ನಮ್ಗೆಲ್ಲ ಫೋನ್ ಏನಾರ ಅಲ್ಲಿ ಲೋಕ್ಯಾರ ಮನಿಗೆ ಬಾ ಇವತ್ತು ಅರ್ಶನ ಕುಂಕುಮ ಇಸ್ಕೊಂಡ್ರಿ ಅಂತ. ನಮ್ ಅವ್ರ ಮನ್ಯಾಗ ಮಾಡ ಅಂತಾರ ವರಮಹಾಲಕ್ಷ್ಮಿ ಹಬ್ಬ ಬಂದ್ ಹೋಗ. ನಾಲ್ಕನೇ ದಿನ ತಿರ್ಕೊಂಡ್ ಹೊಂಟಿವಿ. ಆದ್ರೂ ಆಕಳ ನಮ್ಕಿಂತ ಮುಂಚೆನೆ ಇರ್ತೈತಿ. RP ಹೆಂಗ್ ಕಳ್ಸಿರ್ಬೇಡ ಊರಾಗ ಬೇಲಿ ಮೈಸಿ ನಾವ್ ಅಲ್ಲಿ ಹೋಗಿ ಬಿಡುದತ್ತಡ ಅಲ್ಲಿ ಹೋಗ್ಬಿಡ್ತೈತಿ. ನಾವ್ ಹೋಗಿದ್ರೆ ಮೊದ್ಲು ಹೋಗ್ಬಿಡ್ತೈತಿ. ಅದಕ್ಕೆ ವಿಡಿಯೋ ಮಾಡಕ್ ಆಗಲ್ಲ. ಕೋಳಿ ಫಾರ್ಮ್ ಕಡೆ ಸ್ವಿಂಗ್ ಅಂತ 2 ಕಿಲೋಮೀಟರ್ ಹೆಂಗ್ ಹೋಗುತ್ತಂದಿ ಆಕಳ ಹಬ್ಬದ ಆಕಳನ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಊಟ ಮಾಡಿ ಬಂದ್ ದುಡ ಅಂತಾನೆ ಇವತ್ತು ಗಿಡ ಹುಡುಗ ಬೀಳ ಅಂತ ದುಡ್ಕೊಂಡೇನ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇಲ್ಲಿ ಹೊಂಟಾವು ಆಕಳದು ಹೊಂಟ ಬಿಟ್ಟೈತ್ ನೋಡ್ರಿ ಇಲ್ಲಿ. ಇದು ಜೋರೋಗು ಇವತ್ತು ಹತ್ತಾರಂತ ನೋಡಿ ನಿಂಗೆ ಗಾಡಿ ಮ್ಯಾಗ ಜೋರೋಗು. ಗಣೇಶ ಜೊತೆ ಪಟ್ಟಿ ಹಾ ರೈಟ್ ಏನಂತೀವಿ ಇದ್ರ ಬಗ್ಗೆ ನಿನ್ ಮನದಾಳದ ಮಾತೆ. ಅಲ್ಲಿಗೆ ಹೊಡ್ಕೋ ಉಡಾಲಗುನ ಹೌದು ಅದು ಕರೆ. ಮೊಣಕಾಲಿಗೆ ಬಗ್ಗೆ ಹೊಡ್ಕೊಳೋದು ಹೌದಾ? ಹೊಳ್ಕೊಂಡ್ಬಿಡ್ತೈತೆ ಅಲ್ಲೇ. ಹೌದಪ್ಪ ಹೇಳ್ತಾನ ನೋಡ್ರಿ ಇಲ್ಲಿ ತೆಳ್ಳೆ ಎಲ್ಲೈತಿ ಹಿಡ್ಕೊಲ್ಲ ಅದನ್ನ. ಯಪ್ಪ ಬಾಲ ಕಟ್ ಮಾಡಿದಾರೆ ಹುಡುದು ಜಾಡಿಸ್ತಾನ. ಅಷ್ಟು ಹಿಡಿಯಕ್ಕಾಗಲ್ಲ ಅಂದ್ರೆ ಹೆಂಗ್ ನೀನು ಏನಾಗತ್ ಕಡದ್ರೆ ಸರ್ಲಿ ಮರ ಇವ ಹಂದಿ ಹಿಡಿಯವ. ದನ ತಿರ್ದಾರ ಡೈರೆಕ್ಟ್ ನಮ್ಮ ದೋಸ್ತನ ಮನೆಗೆ ಬಂದ್ವಿ. ಟ್ಯಾಕ್ಟ್ರಿ ಚಲೋ ಅಂತಿಲ್ಲ ಅಂತ ಅದಕ್ಕೆ ನೋಡಕ್ಕೆ ಬಂದ್ವಿ. ಬಾನೆಟ್ ಎಲ್ಲ ಬೇಸಿ ಬ್ಯಾಟ್ರಿ ನೋಡಿದ್ವಿ. ಬ್ಯಾಟ್ರಿ ಚಾರ್ಜ್ ಕಮ್ಮಿ ಆಗಿತ್ತು. ಅದಕ್ಕೆ ಮುಂದೆ ನೋಡ್ಕೋಬೇಕು. ಅಲ್ಲಿ ವಿಡಿಯೋದೊಳಗೆ ನೋಡಿದ್ರೆ ಅವೆಲ್ಲ ಅದನ್ನು ನಮ್ಮ ಗೊಂಜಾಳದಾಗ ಹಾಕ್ಕೊಂಬಿಟ್ಟವು. ಸುತ್ತಲೂ ಬಲಿ ಕಟ್ಟಿವಿ ಮತ್ತು ಹೊರಗೆ ತಂತೈತಿ. ಆದ್ರೂ ದನ ಹರ್ಕೊಂಬಂದು ಗೊಂಜಾಳ ತಿಂದ ಹೊಕ್ಕವು. ಹೆಂಗಾರ ಮಾಡಿ ಏನು ಮಾಡ್ಬೇಕಂತ ನಮಗೂ ತಿಳಿಯಂತಿಲ್ಲಪ್ಪ. ನಮ್ಮ 3 ದನಕ್ಕೆ ನೆಟ್ವರ್ಕ್ ಬಂದಾಗ ಊರಲ್ಲೇ ಚರ್ಚೆ ಈ ಥರ ಹುಡುಗರದು. ಅಷ್ಟೇ.